ಹಲೋ, ನಾನು ಶ್ರೀನಿವಾಸ್ ಮಾತಾಡ್ತಿರೋದು. ಚೆನ್ನಾಗಿದ್ದೀನಿ. ಸಿತಾರ ಕೊಡ್ತೀಯಾ? ಒಂದ್ ನಿಮಿಷ. ಸಿತಾರಾ? ಹಾ ಬಂದೆ. ನಿಮ್ ಡ್ಯಾಡಿ ಫೋನ್. ಯಾರು? ಡ್ಯಾಡಿ. ಹಲೋ ಡ್ಯಾಡಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಮಮ್ಮಿ ಹೇಗಿದ್ದಾರೆ? ನಿಮ್ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲಮ್ಮ. ಏನಾಯ್ತು? ನೀನ್ ಬಂದ್ಮೇಲೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನೀನ್ ಇಮಿಡಿಯೇಟ್ ಹೊರಟು ಬಂದ್ಬಿಡು. ಸರಿ, ಬರ್ತೀನಿ. ನಿಮ್ ತಾಯಿಯರಿಗೆ ಹುಷಾರಾದ್ಮೇಲೆ ವಾಪಸ್ ಬರ್ತೀರಾ? ಬರ್ತೀನಿ, ನಿಮಗೆ ಇಷ್ಟ ಆದ್ರೆ. ನಮಗೆ ನೀವು ಇಲ್ಲಿರೋದೇ ಇಷ್ಟ. ಹಾಗಂತ ಇರಕ್ಕಾಗುತ್ತಾ? ಯಾಕಾಗಲ್ಲ? ಮದ್ವೆ ಮಾಡ್ಕೋ. ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಅಲ್ಲ, ನನ್ ಮನ್ಸಿನಲ್ಲಿರೋದನ್ನ ಹೇಳ್ದೆ. ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತು. ನೀನ್ ಆಕಾಶ, ನಾನ್ ಭೂಮಿ. ನೀನ್ ಓದೋಳು, ನಾನ್ ಹೆಬ್ಬೆಟ್ಟು. ನೀನ್ ಸಿಟಿಲಿರೋಳು, ನಾನ್ ಹಳ್ಳಿ ಮುಖ. ಈ ಡೈಲಾಗ್ಸ್ ತಾನೇ ನೀ ಹೇಳೋದು? ಹೇಳಿದ್ರು ಹೇಳ್ದೇ ಇದ್ರು ಅದೇ ತಾನೇ ಸತ್ಯ. ಪ್ರೀತಿ ಮುಂದೆ ಇದ್ಯಾವುದೂ ಮುಖ್ಯ ಅಲ್ಲ. ಒಡ ಹುಡ್ಡೆ ಇದ್ರು ನಿಮ್ ತಮ್ಮನ್ ಭವಿಷ್ಯಕ್ಕೋಸ್ಕರ ತಂದೆ ಹತ್ರ ಬಯಸ್ಕೊಂಡ ಆ ನಿಮ್ ಒಳ್ಳೆತನ ನನ್ ಹೃದಯನೇ ಮುಟ್ತು. ಹಾಲ್ ಕೊಟ್ಟ ತಾಯಿಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ನಿನ್ ನಿಷ್ಠೆ ನನ್ ಮನಸ್ಸಿನಲ್ಲಿ ತುಂಬಿಕೊತ್ತು. ಅವಿದ್ಯಾವಂತನಾದ್ರೂ ಎಲ್ಲರಲ್ಲೂ ಎಲ್ಲದರಲ್ಲೂ ಪ್ರೀತಿನ್ ಕಾಣೋ ನಿನ್ನ ಜೀವನೋತ್ಸಾಹ ನನಗ್ ತುಂಬಾನೇ ಇಷ್ಟ ಆಯ್ತು. ಐ ಲವ್ ಯು. ನಮ್ಮ ಸ್ನೇಹ ಸಂಬಂಧ ಆಗೋದಾದ್ರೆ ನಾನ್ ಯಾಕೆ ಬೇಡ ಅನ್ಲಿ ಮೂರ್ತಿ ಅವರೇ? ಆದ್ರೆ ನಂದೊಂದು ಕಂಡೀಷನ್. ಮಗಳನ್ನ ಕೊಡಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ನೀವು ಕಂಡೀಷನ್ ಹಾಕಿ, ನಾನು ಒಪ್ಕೋತೀನಿ. ನನಗಿರೋದು ಒಬ್ಳೆ ಮಗಳು. ಮದುವೆ ಆದ್ಮೇಲೂ ಅವಳು ನನ್ ಕಣ್ಣೆದುರಿಗೆ ಇರಬೇಕು ಅಂತ ನನ್ನ ಆಸೆ. ಅಂದ್ರೆ ನನ್ ಮಗ ನಿಮ್ ಮನೆ ಅಳಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೇಳ್ತಾ ಇಲ್ಲ, ಕೇಳ್ತಾ ಇದ್ದೀನಿ. ರಾಜಶೇಖರ್ ಅವರೇ, ನನ್ ಮಗ ನಮ್ಮನೇಲಿದ್ರೇನು ನಿಮ್ಮನೇಲಿದ್ರೇನು ನನಗ್ ಬೇಕಾಗಿರೋದು ನಿಮ್ ಸಂಬಂಧ ಅಷ್ಟೇ. ಹಾಗಾದ್ರೆ ನನ್ನ ಮಗಳು ನಿಮ್ ಮನೆ ಸೊಸೆ ಅನ್ಕೊಳ್ಳಿ. ಅಲ್ಲ ಅಲ್ಲ, ನನ್ನ ಮಗ ನಿಮ್ ಮನೆ ಅಳಿಯ. ಅಂಕಲ್, ನಮ್ಮ ಅತ್ತೆ ಚೆನ್ನಾಗಿದಾರಲ್ವಾ? ಪ್ರತಿಷ್ಠಿತ ಉದ್ಯಮಿ ಶ್ರೀಮಾನ್ ರಾಜಶೇಖರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣಮ್ಮನವರ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ರೇಖಾ ಎಂಬ ವಧುವು ಎಂಎಲ್ಎ ನಾರಾಯಣ ಮೂರ್ತಿ ಅವರ ಜ್ಯೇಷ್ಠ ಪುತ್ರ ಶ್ರೀ ವಿವೇಕ್ ರವರನ್ನು ವರಿಸಲಿದ್ದು ಮನೆ ಅಳಿಯನನ್ನಾಗಿ ಸ್ವೀಕರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾಂಬೂಲ ತಗೊಳ್ಳಿ. ಓಂ ಧ್ರುವಂತೆ ರಾಜ ವರ್ಣ ಧ್ರುವಂದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಟ್ಟಂದಾರ್ಯತಾನ್ ಧ್ರುವಂ. ಒಂದ್ ನಿಮಿಷ ಬಂದೆ. ಯಾಕಮ್ಮ ಸೀತಾ, ಏನಾಯ್ತು? ಏನಾಯ್ತಮ್ಮ? ಕಾವೇರಮ್ಮ, ನೀರ್ ತಗೊಂಡ್ ಬನ್ನಿ. ಇತ್ತ ಜಾಸ್ತಿ ಆಗಿರ್ಬೇಕು. ಡಾಕ್ಟರ್ ಇಲ್ಲೇ ಇದಾರಲ್ಲ, ಸರ್ಸು ಸ್ವಲ್ಪ ನೋಡು. ಈಕೆ ತಾಯಿ ಆಗ್ತಿದ್ದಾಳೆ. ಒಂಟಿ ಹೆಣ್ಣು ಹೊರಗಡೆ ಇದ್ರೆ ರಕ್ಷಣೆ ಇರೋದಿಲ್ಲ ಅಂತ ನನ್ನ ಮನೇಲಿ ಇಟ್ಕೊಂಡು ಆಶ್ರಯ ಕೊಟ್ಟೆ. ಆದ್ರೆ ನೀನು ರಕ್ಷಣೆ ಕೊಟ್ಟು ಮನೆಯಲ್ಲೇ ಕತ್ತು ಬಸರಾಗಿದ್ಯಾ? ಹೇಳು, ಯಾರಿದ ಕಾರಣ? ಹೇಳು, ಮಾತಾಡೆ. ಏನ್ ಅದು ಅದು ನೋಡಿ, ಇವತ್ತಿನ ಸಾಯಿಸ್ಬಿಡ್ತೀನಿ. ನೀನ್ ನಡಿಯೋ. ಅವಳು ತಪ್ಪಿಲ್ಲಪ್ಪ, ಅವಳು ತಪ್ಪಿಲ್ಲ. ಅಂದ್ರೆ ಅವಳಿಗೆ ಹೊಡಿಬಿಡಿ. ಇನ್ಯಾರ್ದ ತಪ್ಪು? ನಂದೇ ತಪ್ಪು.
ಹೊಡಿತಿಯಲ್ಲೋ? ಬೇಡಿ ಬೇಡಿ ಬೇಡಿ, ದಯವಿಟ್ಟು ನನ್ನ ಮಗನ ಹೊಡಿಬೇಡಿ. ಅವನಂತ ತಪ್ಪು ಮಾಡಲ್ಲ. ನೀನೇನ್ ತಪ್ಪು ಮಾಡಿದ್ರು ಉಂಡು ಮನೆಗೆ ದ್ರೋಹ ಬಗೆಯಲ್ಲ ಅನ್ಕೊಂಡಿದ್ದೆ. ಕೊನೆಗೂ ತೋರಿಸ್ಬಿಟ್ಟಿಲ್ಲ ನಿನ್ ಭಿಕಾರಿ ಬುದ್ಧಿನ. ಇಲ್ಲ ರೀ ಸೂರ್ಯ, ನೀನ್ ತಪ್ಪು ಮಾಡ್ಲಿಲ್ಲ ಅಂತ ಅವ್ರ ಹತ್ರ ಹೇಳು. ನೀನ್ ತಪ್ಪು ಮಾಡ್ಲಿಲ್ಲ ಅಂತ ಹೇಳು. ಮಾಡಿರೋ ಕರ್ಮನ್ ಕಣ್ಣು ಮುಂದೆ ಇಟ್ಕೊಂಡು ಹೇಗೆ ಇಲ್ಲ ಅಂತಾನೆ. ಇವನು ನನಗೆ ಹುಟ್ಟಿದ ಮಗನೇ ಆಗಿದ್ದಿದ್ರೆ ನನ್ನ ಯೋಗ್ಯತೆಗೆ ತಕ್ಕ ಹಾಕಿ ಬದುಕ್ತಾ ಇದ್ದ. ಆದ್ರೆ ಇವನು ಕುಲ ಗೋತ್ರ ಗೊತ್ತಿಲ್ದಿರೋ ಬೇವರ್ಸಿ. ಮಾತಿಗೂ ನನ್ನ ಹಾಲು ಕುಡಿದ ಮಗ, ನನ್ನ ಹಾಲು ಕುಡಿದ ಮಗ ಅಂತ ವಹಿಸ್ಕೊಂಡು ಬರ್ತಿದ್ಯಲ್ಲ. ನೀನ್ ಹಾಲು ಕುಡಿಸಿದ್ದು ನೀಯತ್ತಿರೋ ಮನುಷ್ಯನ್ಗಲ್ಲ, ವಿಷಾಕಕ್ಕೋ ಹಾವುಗೆ. ಇಷ್ಟು ದಿನ ನೀನೇನ್ ತಪ್ಪು ಮಾಡಿದ್ರು ಕ್ಷಮಿಸ್ತೆ. ಬೀದಿಲಿ ಬಿದ್ದು ವಿಕಾರಿ ಆದ್ರೂ ನನ್ನ ಮಗ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದೆ. ಆದ್ರೆ ನನ್ನ ಮಗನಾಗೋ ಯೋಗ್ಯತೆ ನೀನು ಉಳಿಸ್ಕೊಳ್ಳಿಲ್ಲ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಪಾಲಿಗೆ ನೀನು ಸತ್ತು ಹೋಗ್ಬಿಟ್ಟೆ. ಹೊರಗೆ ಬೇಡಿ ಬಾಬಾ, ಬೇಡಿ. ಸೂರ್ಯ ಯಾವತ್ತೂ ಇಂಥ ಕೆಲಸ ಮಾಡೋನಲ್ಲ, ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಿ. ಹುಚ್ಚ ಬಾಯಿ, ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನ ಹೆಂಡತಿ ತಮ್ಮ ಅನ್ನೋ ಒಂದೇ ಕಾರಣಕ್ಕೆ ನೀನು ಏನು ಮಾಡದೆ ಬಿಡ್ತಾ ಇದ್ದೀನಿ. ನೀನು ಅಷ್ಟೇ, ನಿನ್ ಮುಂದೆ ಈ ಮನೆ ಕಾಲಿಡ್ಬೇಡ. ಏಯ್, ಏನ್ರ ನೋಡ್ತಾ ಇದ್ದೀರಿ? ಕರ್ಕೊಂಡು ಹೋಗ ಇವ್ರನ್ನ. ಅನ್ನಪೂರ್ಣ, ಹೊಸಲಿಂದ ಆಚೆ ಕಾಲಿಟ್ರೆ ನೀನು ಅವನ ಜೊತೆನೆ ಹೋಗ್ಬೇಕಾಗುತ್ತೆ.